cold bones. ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪ ವಿಚಾರ ಅಂತಂದರೆ, ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿರ್ಮಿಸ್ತಾ ಇರೋ ಮನೆಗಳು 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ ಅಂದರೆ ಗೌರ್ಮೆಂಟ್ ಕಡೆಯಿಂದ ಕೊಡ್ತಾ ಇರೋ ಮನೆಗಳ ಬಗ್ಗೆ ನಾನು ವಿಡಿಯೋ ಮಾಡೋದ್ರಿಂದ ಸುಮಾರು 2-3 ಕಾಮೆಂಟ್ಗಳು ನೋಡಿದೆ. ಮತ್ತೆ ಹೊಸ್ದಾಗಿ ಮಾಡ್ತಾನೆ ಇದ್ದಾರೆ ಕಾಮೆಂಟ್ಗಳು. ಸರ್ ಲೋನ್ ಬಗ್ಗೆ ಮಾಹಿತಿ ಕೊಡಿ ಅಂತ 2-3 ಜನ ಮಾಡಿದರು. ಬಟ್ ಲೋನ್ ಬಗ್ಗೆ ಕೆಲವೊಂದು ಅಂದರೆ ಅದು ತುಂಬಾ ದೊಡ್ಡ ವಿಡಿಯೋ ಮಾಡ್ಬಿಟ್ಟಿದ್ದೀನಿ. ಬಟ್ ಅದು ನೀವು ನೋಡಿಲ್ಲ ಅನ್ಸುತ್ತೆ ಆ ವಿಡಿಯೋನ. ನೀವೇನಾದ್ರೂ ನೋಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡಿ ನೋಡಿ. ಸುಮಾರು ರಾಜೀವ್ ಗಾಂಧಿ ನಿಗಮದ ಬಗ್ಗೆನೇ, ಲೋನ್ ಬಗ್ಗೆ ಆಗ್ಬೋದು, ಮತ್ತೆ ಹಕ್ಕುಪತ್ರ ಹಂಚಿಕೆ ಬಗ್ಗೆ ಆಗ್ಬೋದು, ಎಲ್ಲ ಸುಮಾರು ವಿಡಿಯೋಗಳನ್ನ ಮಾಡಿದ್ದೀನಿ ನಾನು. ಹಾಗಾಗಿ ಮತ್ತೆ ಇದೊಂದು ಸಣ್ಣದಾಗಿ ಬರೀ ಲೋನ್ ಬಗ್ಗೆ ಮಾತ್ರ ಮಾಡ್ತೀನಿ ಈ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಬರೀ ಲೋನ್ ಬಗ್ಗೆ ಮಾತ್ರ ಮಾಹಿತಿ ಕೊಡ್ತೀನಿ. ಒಂದು ಏನಪ್ಪಾ ಅಂದ್ರೆ ವಿಚಾರ, ಲೋನ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನೀವು 1 BHK ಮನೆಗಳಿಗೆ ಹಾಕಿತ್ತು ಅಂದ್ರೆ ನಿಮ್ಗೆ ಲೋನು ಸಿಗುತ್ತೆ. 2 BHKಗೂ ಸಿಗುತ್ತೆ ಲೋನು, 1 BHKಗೂ ಸಿಗುತ್ತೆ ಲೋನು. ಬಟ್ ಒಂದ್ ವಿಚಾರ ಏನಪ್ಪಾ ಅಂದ್ರೆ 1 BHK ಹಾಕಿದ್ರೆ ಅವರು ಒಂದೇ ಸಾರಿ ಅಂದ್ರೆ ಯಾವ ತರ ವರ್ಕ್ ಆಗುತ್ತಪ್ಪ ಇದು ಅಂತಂದ್ರೆ, ಲೋನು 7.5 ಲಕ್ಷ 8 ಲಕ್ಷ ಫಿಕ್ಸ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಒಂದು ಅಂದಾಜು ಹೇಳ್ತಾ ಇರೋದು ನಾನು. ಅವ್ರು ಎಷ್ಟಾರು ಫಿಕ್ಸ್ ಮಾಡ್ಕೊಳ್ಳಿ, ಒಂದು 7 ಲಕ್ಷ ರೂಪಾಯಿ ಫಿಕ್ಸ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. 7 ಲಕ್ಷ ನೀವು ಫಿಕ್ಸ್ ಮಾಡಿದ್ರೆ ಅವರು ನಿಮ್ದು ಸಿವಿಲ್ ಸ್ಕೋರು ಮತ್ತೆ ಅಂದ್ರೆ ಬ್ಯಾಂಕ್ ಸಂಬಂಧಪಟ್ಟಿರಂಗೆ ನಿಮ್ದು ಬ್ಯಾಂಕ್ ಡೀಟೇಲ್ ಕೊಟ್ಟಿರ್ತಾರಲ್ಲ, ಅಕೌಂಟ್ ಡೀಟೇಲು, ಅದು ನಿಮ್ದು ಯಾವುದೇ ಫೈನಾನ್ಸ್ ಕಂಪ್ನಿ ಆಗ್ಬೋದು ಅಥವಾ ಬ್ಯಾಂಕ್ ಆಗ್ಬೋದು ಅಥವಾ ಬೇರೆ ಇನ್ಯಾವುದೇ ರೀತಿಯ ಕಂಪ್ನಿಗಳಾಗ್ಬೋದು, ನಿಮ್ಗೆ ಲೋನ್ ಕೊಡಬೇಕು ಅಂದ್ರೆ ಅವರು ಬ್ಯಾಂಕ್ ಸಿವಿಲ್ ಸ್ಕೋರ್ ನೋಡುತ್ತಂದ್ರೆ, ಸಿವಿಲ್ ಸ್ಕೋರ್ ಅಂದ್ರೆ ಏನೂ ಇಲ್ಲ, ನೀವು ಬ್ಯಾಂಕ್ ಅಲ್ಲಿ ಯಾವ ರೀತಿ ಟ್ರಾನ್ಸಾಕ್ಷನ್ ನಡೆಸಿರ್ತೀರಾ ಅಂದ್ರೆ ತಗೊಳ್ಳೋದು ಹಾಕೋದು ದುಡ್ಡನ್ನ ಯಾವ ರೀತಿ ಟ್ರಾನ್ಸಾಕ್ಷನ್ ನಡೆಸಿರ್ತೀರಾ, ಅದು ಜೊತೆಗೆ ನೀವು ಏನಾದ್ರು ಸಣ್ಣ ಪುಟ್ಟ ಲೋನ್ಗಳು ಮಾಡ್ಕೊಂಡಿದ್ರೆ, ಸಣ್ಣ ಪುಟ್ಟ ಪರ್ಸನಲ್ ಲೋನು ಅಥವಾ ಇನ್ಯಾವುದಕ್ಕೋ ಒಂದ್ ಸ್ವಲ್ಪ ಈ ಕ್ರೆಡಿಟ್ ಕಾರ್ಡ್ಗಳು ಯೂಸ್ ಮಾಡಿರ್ತೀರಾ, ಕ್ರೆಡಿಟ್ ಕಾರ್ಡು ಇದ್ರಲ್ಲಿ ಬಂಕ್ಗಳಲ್ಲಿ ಅಂದ್ರೆ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಹಾಕ್ಸಕ್ಕೆ ಇದಕ್ಕೆ ಯೂಸ್ ಮಾಡಿರ್ತೀರಾ ಕ್ರೆಡಿಟ್ ಕಾರ್ಡ್ನ. ಅದನ್ನೆಲ್ಲ ಯಾವ ರೀತಿ ನೀವು ಹಿಂದಿರುಗಿಸಿದೀರಾ ಅದ್ರ ಮೇಲೆ ಸಿವಿಲ್ ಸ್ಕೋರ್ ನಿಂತಿರುತ್ತೆ. ಅಂದ್ರೆ ನೀವು ಯಾವ ರೀತಿ ಬ್ಯಾಂಕ್ ಸಂಬಂಧಪಟ್ಟಿರುವಂತ ವಿಚಾರನ ಅಂದ್ರೆ ದುಡ್ಡಿನ ವಿಚಾರನ ಯಾವ ರೀತಿ ನೀವು ನಡ್ಕೊಂಡಿದ್ದೀರಾ ಅಂತ ಆ ಬ್ಯಾಂಕ್ ಮುಖಾಂತರನೇ ಬೇರೆ ಕಂಪ್ನಿಗಳು ಗೊತ್ತಾಗೋದು. ಹಾಗಾಗಿ ಅವ್ರೇನ್ ಮಾಡ್ತಾರೆ, ನಿಮ್ದು ಸಿವಿಲ್ ಸ್ಕೋರ್ ಪಕ್ಕ ಚೆಕ್ ಮಾಡ್ತಾರೆ. ಸಿವಿಲ್ ಸ್ಕೋರ್ ಚೆಕ್ ಮಾಡಿದಾಗ ಅದ್ರೇನೋ ಸ್ವಲ್ಪ ಜಾಸ್ತಿ ಸಿವಿಲ್ ಸ್ಕೋರ್ ಏನಾದ್ರು ಇತ್ತು ಅಂದ್ರೆ ನಿಮ್ಗೆ ಪಕ್ಕ ಲೋನ್ ಆಗುತ್ತೆ. ಬಟ್ ಅವ್ರೇನ್ ಮಾಡ್ತಾರೆ ಅಂದ್ರೆ ನಿಮ್ ಸಿವಿಲ್ ಸ್ಕೋರ್ ನೋಡಿ, ನೀವು 10 ಲಕ್ಷನೇ ಕೇಳಿದ್ರು 10 ಲಕ್ಷನೂ ಕೊಡಲ್ಲ ಅವರು. 10 ಲಕ್ಷ ನೀವು ಕೇಳ್ಬೋದು, ಬಟ್ ಅಲ್ಲಿ ಎಷ್ಟಿರೋದು ಅಂದ್ರೆ 7.5 ಲಕ್ಷ ಅಂತ ಇಟ್ಕೊಳ್ಳಿ. ಅಂದ್ರೆ ರಾಜೀವ್ ಗಾಂಧಿ ನಿಗಮದ ಮನೆಗೆ 7.5 ಲಕ್ಷ ಅಂತ ಇಟ್ಕೊಳ್ಳಿ. ಅದ್ರಲ್ಲಿ ಅವರು ಕೊಟ್ಟರೆ ಒಂದು 5 ಲಕ್ಷ ರೂಪಾಯಿ ಕೊಡ್ಬೋದು, ಒಂದು 5 ಲಕ್ಷ ಕೊಡ್ಬೋದು ಅಂತ ಹೇಳಿ. ಒಂದು 5 ಲಕ್ಷ ಅವ್ರು ಕೊಟ್ರೆ ಇನ್ ಮಿಕ್ಕಿರುವಂತ 2.5 ಲಕ್ಷ ರೂಪಾಯಿ ಇರ್ತದೆ. 7.5 ಲಕ್ಷ ಮನೆಗೆ ಅನ್ಕೊಳ್ಳಿ. ಇನ್ ಮಿಕ್ಕಿದ್ದು ಅಂದ್ರೆ ಸಬ್ಸಿಡಿ ಎಲ್ಲ ಕಳೆದು ಹೇಳ್ತಿರೋದು ನಾನು. 7.5 ಲಕ್ಷ ಅಂತ ಇಟ್ಕೊಂಡ್ರೆ 5 ಲಕ್ಷ ರೂಪಾಯಿ ಬ್ಯಾಂಕ್ ಅವ್ರು ಏನಾದ್ರು ಲೋನ್ ಕೊಟ್ರೆ ನಿಮ್ಗೆ 5 ಲಕ್ಷ ಏನಾದ್ರು ನಾವು ಲೋನ್ ಕೊಡ್ತೀವಿ ಸರ್ ಅಂದ್ರೆ ಲೋನ್ ಅವರು 5 ಲಕ್ಷ ಕೊಡ್ತಾರೆ. ಜೊತೆಗೆ ನೀವು ಉಳಿದಿರುವಂತ 2.5 ಲಕ್ಷ ರೂಪಾಯಿನಲ್ಲಿ ನೀವೇನಾದ್ರೂ ಅಲ್ಲಿ ಅಂದ್ರೆ ಫಸ್ಟ್ ಮನೆ ಅಪ್ಲಿಕೇಶನ್ ಹಾಕ್ದಾಗ, ಮನೆಗೆ ಅಪ್ಲಿಕೇಶನ್ ಹಾಕಿರ್ತೀರಲ್ವಾ, ಆ ಅಪ್ಲಿಕೇಶನ್ ಹಾಕ್ದಾಗ ನೀವು 50,000 ಕಟ್ಟಿದ್ರೆ 50,000 ಕಟ್ಟಾಗುತ್ತೆ. ಇಲ್ಲ 1 ಲಕ್ಷ ಕಟ್ಟಿದ್ರೆ 1 ಲಕ್ಷ ರೂಪಾಯಿ ಕಟ್ಟಾಗುತ್ತೆ. ಕಟ್ಟಾಗಿ ನೀವು ಮತ್ತೆ 1 ಲಕ್ಷ ರೂಪಾಯಿ ಏನಾದ್ರು ಕಟ್ಟಿತ್ತು ಅಂದ್ರೆ ಇನ್ನು 1.5 ಲಕ್ಷ ಉಳ್ಕೊಳುತ್ತೆ. ಇನ್ನು 1.5 ಲಕ್ಷನ ನೀವು ಕೈಯಿಂದಾನೇ ಹಾಕ್ಬೇಕು. ಇನ್ನು 1.5 ಲಕ್ಷ ಏನಿದೆ 5 ಲಕ್ಷ ಅವ್ರು ಕೊಡ್ತಾರೆ. 1 ಲಕ್ಷ ಅಲ್ಲಿ ಕಟ್ಟಿರ್ತೀರಾ, ಆಲ್ರೆಡಿ ಫಸ್ಟೇ ಡೆಪಾಸಿಟ್ ಮಾಡಿರ್ತೀರಾ. ಒಟ್ಟು 6 ಲಕ್ಷ ರೂಪಾಯಿ ಆಯ್ತು. ಇನ್ನು 1.5 ಲಕ್ಷ, ಇನ್ನು 1.5 ಲಕ್ಷ ರೂಪಾಯಿನ ನೀವು ನಿಮ್ ದುಡ್ಡನ್ನೇ ಹೆಂಗಾರು ಮಾಡಿ ಹೊಂದಾಣಿಕೆ ಮಾಡಿ ನೀವು ಕಟ್ಬಿಟ್ಟು ಮನೆನ ರಿಜಿಸ್ಟರ್ ಮಾಡ್ಕೋಬೇಕು. ಮತ್ತೆ ರಿಜಿಸ್ಟರ್ ಮಾಡ್ಕೊಳ್ಳುವಾಗ್ಲೂ ಕೂಡ ರಿಜಿಸ್ಟರ್ ಚಾರ್ಜ್ ಏನು 45,000 ರೂಪಾಯಿಂದ 50,000 ಬರ್ಬೋದು. 45,000 ಅಂತ ಅಂದಾಜು ಹೇಳಿದ್ದಾರೆ. 45 ಆಗುತ್ತೋ ಇಲ್ಲ ಅದ್ರ ಮೇಲೆ ಆಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಆ ಅಮೌಂಟ್ಗೆ ಟ್ಯಾಕ್ಸ್ ಕಟ್ಟಬೇಕು ನೀವು ಗೌರ್ಮೆಂಟ್ಗೆ. ಹಾಗಾಗಿ ಒಂದು 45,000 ರೂಪಾಯಿ 50,000 ರೂಪಾಯಿ ಒಳಗಡೆ ಅನ್ಕೊಳ್ಳಿ. 50,000 ರೂಪಾಯಿ ಒಳಗಡೆ ನೀವು ರಿಜಿಸ್ಟ್ರೇಷನ್ ಚಾರ್ಜ್ ಕೂಡ ಇಟ್ಕೋಬೇಕಂದ್ರೆ ಟೋಟಲ್ ಒಂದು 2 ಲಕ್ಷ ರೂಪಾಯಿನಾರ ನಿಮ್ ಕೈಲಿ ಇಟ್ಕೋಬೇಕು. 2 ಲಕ್ಷ ರೂಪಾಯಿ ಕೈಲಿ ಇಟ್ಕೊಂಡು ನೀವು ಮನೆನ ರಿಜಿಸ್ಟರ್ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು. ಜೊತೆಗೆ 2 BHK ಆದ್ರೆ ಏನಪ್ಪ ಪ್ರಾರಂಭ ಅಂತಂದ್ರೆ 2 BHKದು ಅವ್ರು ಏನ್ ಮಾಡಿದ್ದಾರೆ, ಒಂದ್ಸರಿ ಫಸ್ಟ್ ಡೆಪಾಸಿಟ್ 3 ಲಕ್ಷ ಅಂತ ಹೇಳಿದ್ದಾರೆ. ಫಸ್ಟ್ 3 ಲಕ್ಷ ಡೆಪಾಸಿಟ್ ಮಾಡಿ ಅಂತ ಹೇಳಿದ್ದಾರೆ. ಆಮೇಲೆ ನೀವೇನಾದ್ರೂ ಲೋನ್ಗೆ ಹೋಗ್ತೀನಿ ಅಂದ್ರೆ ಲೋನ್ಗೆ ಹೋಗ್ಬೋದು ಅಂತ ಹೇಳಿದ್ರೆ ಒಂದ್ಸತಿ 5 ಲಕ್ಷ ಒಂದ್ಸತಿ 6 ಲಕ್ಷ. ಬಟ್ ಬ್ಯಾಂಕ್ ಅವರು 2 ಸತಿ ಸ್ಯಾಂಕ್ಷನ್ ಮಾಡೋದು ಡೌಟ್. ಈಗ ಬ್ಯಾಂಕ್ ಅವ್ರಿಗೆ ನಿಮ್ಗೆ 2 BHK ಏನಾದ್ರು ನಿಮ್ಗೆ ಲೋನ್ ಆಯ್ತು ಅಂತಂದ್ರೆ ಒಂದ್ಸತಿ ಅವರು ಕೇಳಿರೋದು ಒಂದ್ಸತಿ 5 ಲಕ್ಷ ರೂಪಾಯಿ ಕಟ್ಟಬೇಕು, ಒಂದ್ಸತಿ 6 ಲಕ್ಷ ರೂಪಾಯಿ ಕಟ್ಟಬೇಕು. ಫಸ್ಟ್ 3 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿರ್ಬೇಕು. ಟೋಟಲ್ 14 ಲಕ್ಷ ರೂಪಾಯಿ ಅಂತ ಹೇಳಿದ್ದಾರೆ. ಬಟ್ ಫಸ್ಟ್ 5 ಲಕ್ಷ ಆಮೇಲೆ ಇನ್ನೊಂದು ಅದು 6 ತಿಂಗಳು ಬಿಟ್ಟು ಅಥವಾ ಇನ್ನೊಂದು ವರ್ಷ ಬಿಟ್ಟು ಪುನಃ 5 ಲಕ್ಷ ಅವ್ರು ಆತರ ಸ್ಯಾಂಕ್ಷನ್ ಮಾಡಲ್ಲ. ಯಾಕಂದ್ರೆ ಅವ್ರು ಒಂದು ಸತಿ ಸ್ಯಾಂಕ್ಷನ್ ಮಾಡ್ಬಿಡ್ತಾರೆ.
ಒಂದೇ ಸಾರಿ ಸ್ಯಾಂಕ್ಷನ್ ಮಾಡಿ ಒಟ್ಟಿಗೆನೆ ನಿಮ್ದು EMI ಕಟ್ ಆಗ್ಬೇಕು. EMI ಒಂದೇ ಸಾರಿ ನೀವು ಕಟ್ಕೊಂಡು ಹೋಗ್ಬೇಕು ತಿಂಗ ಆ ತರ ಅವರು ಮಾಡ್ಬಿಡ್ತಾರೆ ಬ್ಯಾಂಕ್ ಅವರು ಅಂತ ನನ್ನ ಅಭಿಪ್ರಾಯ. ನಾನು ಹೇಳ್ತಿರೋದು. ಬಟ್ ಅವರು 2 BHK ಏನ್ ಮಾಡ್ತಾರೆ ಅಂತ ನನಗೂ ಐಡಿಯಾಸ್ ಇಲ್ಲ. ಬಟ್ 1 BHK ಮಾತ್ರ ಕನ್ಫರ್ಮ್ ಆಗಿ ಇದೇನೆ ಆಗೋದು. ಅದರಲ್ಲೂ ಕೂಡ ನಿಮ್ಗೆ ಏನಾದ್ರು 5 ಲಕ್ಷ ರೂಪಾಯಿಗಿಂತ ಜಾಸ್ತಿ ಅಥವಾ 5 ಲಕ್ಷ ಆಗ್ಬೇಕು ನಿಮ್ಗೆ ಲೋನು ಅಂತಂದ್ರೆ ನಿಮ್ಮ ಇನ್ಕಮ್ ನಲ್ಲಿ, ಅಂದ್ರೆ ನೀವು ಈಗ ಅಪ್ಲಿಕೇಶನ್ ಹಾಕ್ದಾಗ ಇನ್ಕಮ್ ಕೊಟ್ಟಿರ್ತಾರ, ಇನ್ಕಮ್ ಬಗ್ಗೆನೇ ಒಂದು ವಿಡಿಯೋ ಮಾಡಾಕಿದೀನಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ, ದಯವಿಟ್ಟು ಅದನ್ನು ನೋಡಿ. ನಿಮ್ ಇನ್ಕಮ್ ನಲ್ಲಿ ಪಕ್ಕ 1,15,000 ರೂಪಾಯಿ ಮೇಲಿರ್ಬೇಕು. 1 ಲಕ್ಷ ರೂಪಾಯಿ ಇದ್ರು ವಾಪಸ್ ಕೊಡ್ತಾರೆ. 1 ಲಕ್ಷ ಇದ್ರು ಅವ್ರು ವಾಪಸ್ ಕೊಡಲ್ಲ. 1 ಲಕ್ಷ ರೂಪಾಯಿ ಇದ್ರೂ ನಿಮ್ಗೆ ಲೋನ್ ಆಗಲ್ಲ ಅಷ್ಟು. ಅಂದ್ರೆ 2 ಲಕ್ಷ 3 ಲಕ್ಷ ಆಯ್ತದೆ ಅಷ್ಟೇ. 2 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಲೋನ್ ಕೊಡ್ತಾರೆ ಅಷ್ಟೇ ನಿಮ್ಗೆ. ಯಾಕಂದ್ರೆ ವರ್ಷಕ್ಕೆ ಆದಾಯ ನೀವು ತೋರಿಸ್ತಾ ಇರೋದೇ 1 ಲಕ್ಷ. ನೀವು ವರ್ಷಕ್ಕೆ ಇಲ್ಲೇ ಒಂದು ಅಂದಾಜ್ ಮೇಲೆ ನೀವೇ ಯೋಚನೆ ಮಾಡಿ. ವರ್ಷಕ್ಕೆ ನೀವು 1 ಲಕ್ಷ ರೂಪಾಯಿ ಆದಾಯ ಅಂತ ನೀವೇನಾದ್ರು ತೋರಿಸ್ತು ಅಂದ್ರೆ, ಒಂದ್ ವರ್ಷಕ್ಕೆ ನೀವು 1 ಲಕ್ಷ ದುಡಿತೀರಾ, 1 ಲಕ್ಷ ರೂಪಾಯಿ ಆದಾಯ ಇದೆ ನಿಮ್ಗೆ ಅಂತಂದ್ರೆ ಅವ್ನ ಹೆಂಗೆ 3 ಲಕ್ಷ ರೂಪಾಯಿ ನಿಮ್ಗೆ ಲೋನ್ ಕೊಡ್ಬೇಕು ಅಲ್ವಾ? ಅದ್ ಯೋಚನೆ ಮಾಡಿ. 1 ಲಕ್ಷ ರೂಪಾಯಿ ನೀವು ಇಷ್ಟು ಕಮ್ಮಿ ತೋರಿಸ್ತಾ ಇದಾರೆ ಅಂದ್ಮೇಲೆ ಅವರು ಕೊಡಕ್ ಚಾನ್ಸ್ ಇಲ್ಲ. ಬಟ್ 1,15,000 ರೂಪಾಯಿ ಮೇಲೆ ನೀವು ಸರ್ಟಿಫಿಕೇಟ್ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ನೀವು ಏನ್ ತಗೋತೀರಾ ಇದರಿಂದ ಮಿನಿ ವಿಧಾನಸೌಧ ಅಂದ್ರೆ ತಾಲೂಕ್ ಆಫೀಸಿಂದ ಏನು ನೀವು ಇನ್ಕಮ್ ನ ತಗೋತೀರಾ, ಆ ಇನ್ಕಮ್ ನಲ್ಲಿ 1,15,000 ರೂಪಾಯಿ, 1,15,000 ರೂಪಾಯಿ ಮೇಲೆ 1,20,000 ಅಥವಾ 1,30,000 ಅಥವಾ 1,50,000 1,60,000 ಎಷ್ಟಾರು ಆಗ್ಬೋದು. 1,15,000 ರೂಪಾಯಿ ಮೇಲೆ ನಿಮ್ದು ಏನಾದ್ರು ಇನ್ಕಮ್ ಇತ್ತು ಅಂದ್ರೆ ಅವಾಗ ಬೇಕಾದ್ರೆ ನಿಮ್ಗೆ 5 ಲಕ್ಷ ಕೊಡಕ್ಕೆ ಎಲಿಜಿಬಿಲಿಟಿ ಇಲ್ಲ. ಇನ್ನೂ ನನಗೆ ಜಾಸ್ತಿ ಬೇಕು ಅಂದ್ರೆ ನೀವು ಅದರಲ್ಲಿ ಇನ್ಕಮ್ ನಲ್ಲಿ 1.5 ಲಕ್ಷ 2 ಲಕ್ಷ ರೂಪಾಯಿವರೆಗೂ ತೋರಿಸಬಹುದು. 2 ಲಕ್ಷ ರೂಪಾಯಿನಾದ್ರು ತೋರಿಸುತ್ತೆ ಅಂದ್ರೆ. ಬಟ್ 2 ಲಕ್ಷ ರೂಪಾಯಿ ತೋರಿಸ್ತು ಅಂದ್ರೆ ಇನ್ನೊಂದು ಪ್ರಾಬ್ಲಮ್ ಏನ್ ಬರುತ್ತೆ ನಿಮ್ಗೆ ಅಂದ್ರೆ, ಇದು ಹೇಳಿರ್ಲಿಲ್ಲ ನಾನು. 2 ಲಕ್ಷ ರೂಪಾಯಿ ತೋರಿಸ್ತು ಅಂದ್ರೆ ನಾನು ಇನ್ನೊಬ್ರನ್ನ ಕೇಳಿದೆ, 2 ಲಕ್ಷ ತೋರಿಸ್ತೀನಿ ನಾನು, 10 ಲಕ್ಷ ಕೊಡಕ್ಕಾಗಲ್ವಾ ನನಗೆ ಅಂತ ನಾನು ಕೇಳಿದೆ. ಬಟ್ ಅವರು ಅವಾಗ ಏನಂತ ಹೇಳಿದ್ರು ಅಂದ್ರೆ, 2 ಲಕ್ಷ ನೀನ್ ಏನಾದ್ರು ಇನ್ಕಮ್ ನಲ್ಲಿ ತೋರಿಸ್ತು ಅಂದ್ರೆ, ಅಕಸ್ಮಾತ್ ತೋರಿಸ್ತು ಅಂದ್ರೆ ನಿಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ. ನೋಡಿ, ಕಮ್ಮಿ ತೋರಿಸಿದ್ರೆ ಈ ಕಡೆ ಲೋನ್ ಸಿಗಲ್ಲ. ಕಮ್ಮಿ ತೋರಿಸಿದ್ರೆ ನಾವು 1 ಲಕ್ಷ ರೂಪಾಯಿ ಅಥವಾ 1 ಲಕ್ಷಕ್ಕಿಂತ ಕಮ್ಮಿ ತೋರಿಸಿದ್ರೆ ನಮ್ಗೆ ಲೋನ್ ಕೊಡಲ್ಲ ಬ್ಯಾಂಕ್ ಅವರು. ಬಟ್ ನಾವು 1 ಲಕ್ಷ ರೂಪಾಯಿಗಿಂತ ಮೇಲೆ ಅಂದ್ರೆ 1.5 ಲಕ್ಷ 2 ಲಕ್ಷ ರೂಪಾಯಿ ತೋರಿಸ್ತು ಅಂದ್ರೆ ನಮ್ಮ ರೇಷನ್ ಕಾರ್ಡ್ ಏನಿದೆ, ನಮ್ದು BPL ಕಾರ್ಡ್ ಇರ್ತದೆ ನೋಡಿ, BPL ಕಾರ್ಡ್ ಏನಿದೆ ಆ 2 ಲಕ್ಷ ರೂಪಾಯಿ ತೋರಿಸ್ತು ಅಂದ್ರೆ ನಮ್ಮ BPL ಕಾರ್ಡು ರದ್ದಾಗೋ ಚಾನ್ಸಸ್ ತುಂಬಾ ಇದೆ. ಹಾಗಾಗಿ ಯಾರು 2 ಲಕ್ಷ ರೂಪಾಯಿ ತೋರ್ಸಕ್ ಹೋಗ್ಬೇಡಿ ನಮ್ಗೆ ಜಾಸ್ತಿ ಲೋನ್ ಸಿಗ್ಲಿ ಅಂತ. 2 ಲಕ್ಷ ರೂಪಾಯಿ ತೋರಿಸ್ತಾರೆ. ಅವರೇ ಹೇಳಿದ್ದು ನನಗೆ, ಯಾರು ನನಗೆ ಒಬ್ರು ಕಾರ್ಡ್ ಮಾಡ್ಕೊಟ್ರು. ನಮ್ದು ರೇಷನ್ ಕಾರ್ಡ್ ಅಲ್ಲ, ರೇಷನ್ ಕಾರ್ಡ್ ಅವಾಗಿಂದ ಇದೆ ಬಿಡಿ. ನಂದು ವೋಟರ್ ID ಚೇಂಜ್ ಮಾಡ್ಬೇಕಾಯ್ತು ಇಲ್ಲಿಗೆ ಬೆಂಗಳೂರಿಗೆ. ನಮ್ಮೂರಿಂದ ವೋಟರ್ IDನ ಇಲ್ಲಿಗೆ ಚೇಂಜ್ ಮಾಡ್ಕೊಂಡೆ ನಾನು. ಅವಾಗ ಅವ್ರು ಕೇಳಿದಕ್ಕೆ, ಅಣ್ಣ ಈ ತರ ಮಾಡಕ್ ಆಗಲ್ವಾ ಅಂತ ಕೇಳಿದಕ್ಕೆ ಅವ್ರಂದ್ರು, ಇನ್ಕಮ್ ನ ನೀನ್ ಏನಾದ್ರು 2 ಲಕ್ಷ ರೂಪಾಯಿ ತೋರಿಸ್ತು ಅಂದ್ರೆ ನಿಂದು ಏನು BPL ಕಾರ್ಡ್ ಇದಾವೆ, ನಂದೇ ಅಂತಲ್ಲ ಎಲ್ರದ್ದು ಸೇರ್ಸಿ ಹೇಳ್ತಿರೋದು, BPL ಕಾರ್ಡ್ ಏನಿದೆ ಅದು ರದ್ದಾಗ್ಬಿಡುತ್ತದೆ. ಗೌರ್ಮೆಂಟ್ ಕಡೆಯಿಂದನೇ ಇವ್ರು 2 ಲಕ್ಷ ಇನ್ಕಮ್ ತೋರಿಸ್ತಾರೆ ಅಂದ್ರೆ ಇವರು ಆದಾಯಕ್ಕಿಂತ ಜಾಸ್ತಿ ಇದಾರೆ, ಇವ್ರಿಗೆ BPL ಕಾರ್ಡ್ ಅವಶ್ಯಕತೆ ಇಲ್ಲ ಅಂತಂದ್ರೆ BPL ಕಾರ್ಡ್ ರದ್ದಾಗಿ APL ಕಾರ್ಡ್ ಆಗುತ್ತೆ. BPL ಕಾರ್ಡ್ ರದ್ದಾಗಿ APL ಕಾರ್ಡ್ ಆಗುತ್ತೆ. ಹಾಗಾಗಿ ನೀವು 1,15,000 ರೂಪಾಯಿ ಮೇಲೆ 1,20,000 1,30,000 ಇಷ್ಟು ತೋರಿಸಿ ಸಾಕು. ತೋರಿಸಿದ್ರೆ ನಿಮ್ಗೆ 5 ರಿಂದ 6 ಲಕ್ಷ ರೂಪಾಯಿ ಪಕ್ಕ ನಿಮ್ಗೆ ಲೋನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಜೊತೆಗೆ ಸರ್ ನೀವು ಕಾಮೆಂಟ್ ಮಾಡ್ತಾನೆ ಇದ್ರೆ ಯಾವಾಗಿಂದ ಶುರು ಆಗುತ್ತೆ ಸರ್, ಯಾವಾಗಿಂದ EMI ಕಟ್ಟೋದು ಏನು ಅಂತ. ಸರ್ ಇದು ಈಗ ದಯವಿಟ್ಟು ನಿಮ್ಗೆ ಹೇಳ್ತಾ ಇರೋದು ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ದಯವಿಟ್ಟು ನೀವು ಎಲೆಕ್ಷನ್ ಮುಗಿಯೋವರೆಗೂ ವೇಟ್ ಮಾಡಿ ಸರ್. ಇದು ಎಲೆಕ್ಷನ್ ಈಗ ನಿಮ್ಗೆ ಹೇಳ್ದಂಗೆ ಜುಲೈ 4ಕ್ಕೆ ಜೂನ್ 4ನೇ ತಾರೀಕು ರಿಸಲ್ಟ್ ಇರೋದು. ಆ ರಿಸಲ್ಟ್ ಬರೋವರೆಗೂ ಸ್ವಲ್ಪ ವೇಟ್ ಮಾಡಿ. ವೇಟ್ ಮಾಡಿದ್ರೆ ನಿಮ್ಗೆ ಪಕ್ಕ ಮುಂದೆ ಏನೇನು ಅಪ್ಡೇಟ್ ಬರುತ್ತೆ ಅದು ಅಪ್ಡೇಟ್ ಕೊಡ್ತೀನಿ. ಅಲ್ಲಿವರೆಗೂ ನಾವು ಏನ್ ಅಪ್ಡೇಟ್ ಅಲ್ಲೂ ಅಪ್ಡೇಟ್, ಗೌರ್ಮೆಂಟ್ ಕಡೆಯಿಂದ ಯಾವ ಅಪ್ಡೇಟ್ ಬರಲ್ಲ, ನಾವು ಸುಮ್ಮನೆ ಇಲ್ದಿರೋದೆಲ್ಲ ಹೇಳಕ್ಕಾಗಲ್ಲ. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಅದ್ರ ಲೋನ್ ಬಗ್ಗೆ ಆಗ್ಬೋದು, ಮನೆಗಳ ಬಗ್ಗೆ ಆಗ್ಬೋದು, ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಬಟ್ ಎಲೆಕ್ಷನ್ ಮುಗಿದ ನಂತರನೇ ನಾವು ಮಾಹಿತಿ ಕೊಡ್ತೀವಿ ಅಂತ ಹೇಳ್ಬೋದು. ಬಟ್ ಆಮೇಲೆ ಇನ್ನೊಂದು ವಿಚಾರ, ಕೆಲವರು ಆಲ್ರೆಡಿ ಸರ್ ನಾವು ಕ್ಯಾನ್ಸಲ್ ಮಾಡ್ಕೊಬಿಡ್ತೀವಿ ಸರ್ ಅಂತ ಸುಮಾರು ಜನ ಹೇಳ್ತಾ ಇದಾರೆ. ಸರ್ ಕ್ಯಾನ್ಸಲ್ ಮಾಡಿಸ್ಕೋಬೋದಾ ನಾವು ಅಂತ ಮನೆಗಳನ್ನ, ಈಗ ಏನು ಅಪ್ಲಿಕೇಶನ್ ಹಾಕಿ ನೀವು ದುಡ್ಡು ಕಟ್ಟಿದ್ದೀರಾ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡು ದುಡ್ಡು ವಾಪಸ್ ತಗೋಬೋದಾ ಅಂತ ಕೇಳ್ತಾ ಇದ್ದಾರೆ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಯೋಚನೆ ಮಾಡಿ. ನೀವು ಇಷ್ಟು ವರ್ಷನೇ ನೀವು ಮನೆ ಇಲ್ದಾನೆ ಇದ್ದೀರಾ, ನೀವು ನಮ್ಗೆಲ್ಲೂ ಮನೆ ಇಲ್ಲ ಸರ್. ಕೆಲವರಂತೂ ಊರಲ್ಲೂ ಮನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರ ಊರುಗಳಲ್ಲೂ ಕೂಡ ಪಾಪ ಅಲ್ಲೂ ಬಾಡಿಗೆ ಮನೆನೇ ಅಂತೆ, ಅಲ್ಲಿಗೋದ್ರೂ ಬಾಡಿಗೆ ಕಟ್ಬೇಕು ಸರ್, ಇಲ್ಲಿದ್ರು ಬಾಡಿಗೆ ಕಟ್ಬೇಕು ಸರ್, ಯಾವ ತರ ನಾವು ಮಾಡೋದು ಅಂತ ಕೆಲವೊಬ್ರು ಕಷ್ಟ ತೊಡ್ಕೋತಾರೆ. ಬಟ್ ಇನ್ನೊಂದು ವಿಚಾರ ಹೇಳ್ತೀನಿ, ದಯವಿಟ್ಟು ಇಷ್ಟು ದಿನ ಕಾದಿದ್ದೀರಾ, ಇನ್ನೊಂದು ವರ್ಷ ಕಾಯಕ್ಕಾಗಲ್ವ ನಿಮ್ ಕೈಲಿ? ಎಲ್ಲ ನೀವು 1 ವರ್ಷ ಅಲ್ಲ, ನೀವು ಜೀವನ ಪೂರ್ತಿ ಕಾದ್ರೂ ನೀವು ಬಾಡಿಗೆ ಮನೇಲಿ ಇದ್ದು ಸಾಯ್ಬೇಕು ಅಂತಿದ್ರೆ ಅದು ಬಾಡಿಗೆ ಮನೇಲೆ ಇದ್ದು ಸಾಯ್ಬೇಕಾಗುತ್ತೆ. ಅದಂತೂ ಕಟ್ಟಿಟ್ಬುತ್ತಿ. ಹಾಗಾಗಿ ನೀವು ದಯವಿಟ್ಟು ನೀವು ತಗೋಬಹುದು, ಕ್ಯಾನ್ಸಲ್ ಮಾಡ್ಬಿಟ್ಟು ನೀವು ಒಂದು ಅರ್ಜಿನ ರಾಜೀವ್ ಗಾಂಧಿ ನಿಗಮಕ್ಕೆ ಒಂದು ಅರ್ಜಿನ ತಗೊಂಡೋಗಿ ಬರ್ಕೊಟ್ರೆ ಅವ್ರೇನ್ ಮಾಡ್ತಾರೆ, ನಿಮ್ಮ ಅರ್ಜಿನ ಓಕೆ ಮಾಡಿ ನಿಮ್ಮ ಅಕೌಂಟ್ಗೆ ನೀವು ಅಕೌಂಟ್ ನಂಬರ್ ಬರ್ಕೊಡ್ಬೇಕಾಗುತ್ತೆ. ನಿಮ್ಮ ಅಕೌಂಟ್ಗೆ ಡೈರೆಕ್ಟ್ ನಿಮ್ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಅವ್ರೇನ್ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಬಟ್ ಏನಂದ್ರೆ
ನೀವು ಕ್ಯಾನ್ಸಲ್ ಮಾಡ್ಕೋತು ಅಂದ್ರೆ ಮುಂದೊಂದು ದಿನ ನೀವು ಯಾವುದೇ ಮತ್ತೆ ಅಪ್ಲಿಕೇಶನ್ ಹಾಕಿ ನೀವು ಮನೆ ತಗೋತೀರಿ ಅನ್ನೋದು ಸುಳ್ಳು, ಅದಂತೂ ನಿಜ. ಯಾಕೆಂದ್ರೆ ಈಗ ಆಲ್ರೆಡಿ ಅವರು ಎಲ್ಲ ಕಡೆ ಕಟ್ಟಿದ್ದಾರೆ ಮನೆಗಳನ್ನ, ನೀವೇ ನೋಡಿದ್ರೆ ಕಣ್ಣಾರ. ನಾನೇ ವಿಡಿಯೋ ಮಾಡಾಕಿದ್ದೀನಿ, ಎಲ್ಲಾ ಏರಿಯಾಗಳಲ್ಲೂ ಮನೆಗಳು ಕಟ್ಟಿದ್ದಾರೆ. ಆಲ್ರೆಡಿ ಅದು ಫಿನಿಶ್ ಅಂತದಕ್ಕೂ ಬಂದಿದೆ. ಇನ್ನು ಸ್ವಲ್ಪ ದಿನ ತಡ್ಕೊಳ್ಳಿ, ಎಲ್ಲರಿಗೂ ಕೊಟ್ಟೆ ಕೊಡ್ತಾರೆ. ಅವ್ರೇನು ಎಲ್ಲಿಗೂ ಹೋಗಲ್ಲ ಗೌರ್ಮೆಂಟ್ ಅವ್ರು. ಯಾವ ಗೌರ್ಮೆಂಟ್ ಆರು ಬರ್ಲಿ, ಯಾವ ಗೌರ್ಮೆಂಟ್ ಬಂದ್ರು ಕೊಡ್ಬೇಕು ಅಂತಾನೆ ಅಲ್ಲಿ ಕಟ್ಟಿರೋದು, ಏನು ಅವ್ರ ಮಡಿಕೊಳ್ಳಕ್ಕೆ ಏನು ಕಟ್ಟಿಲ್ಲ. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ, ಸ್ವಲ್ಪ ತಾಳ್ಮೆ ತಗೊಳ್ಳಿ. ಇಷ್ಟೊಂದು ಅರ್ಜೆಂಟ್ ಮಾಡಿದ್ರೆ ಯಾರಿಗಾಗಲ್ಲ. ಎಲ್ಲ ಅರ್ಜೆಂಟ್ ನನಗೆ ಬೇಕು ಬೇಕು, ಇಲ್ಲಿ ಬಾಡಿಗೆ ಕಟ್ಟಕ್ ಆಗ್ತಿಲ್ಲ ಸರ್. ನಾವು ಕಟ್ತಾ ಇದೀನಿ ಬಾಡಿಗೆನ, ನಾನು ಕಟ್ತಾ ಇದೀನಿ ಬಾಡಿಗೆನ. ನಾನೇನು ಸುಮ್ಮನೆ ಏನಿಲ್ಲ, ಮನೇಲಿ ನನಗೇನು ಫ್ರೀಯಾಗಿ ಯಾರು ಬಿಟ್ಟಿಲ್ಲ. ನಾನು ಕಟ್ತಾ ಇದೀನಿ ಬಾಡಿಗೆನ. ನನ್ನಂತ 1000 ಜನ ಬಾಡಿಗೆ ಕಟ್ತಾ ಇದ್ದಾರೆ. ದಯವಿಟ್ಟು ಇಷ್ಟು ದಿನನೇ ತಡ್ಕೊಂಡಿದ್ದೀರಂತೆ, ದಯವಿಟ್ಟು ಕ್ಯಾನ್ಸಲ್ ಮಾಡ್ಕೊಳಕ್ ಯಾರು ಹೋಗ್ಬೇಡಿ. ಪದೇ ಪದೇ ಕೆಲವರು ಕಾಮೆಂಟ್ ಮಾಡಿ ಅದೇ ಕೇಳೋದು, ಸರ್ ನಾನು ದುಡ್ಡು ತಗೊಬಿಡ್ತೀನಿ ಸರ್, ಕ್ಯಾನ್ಸಲ್ ದುಡ್ಡು ತಗೊಂಡು ಕ್ಯಾನ್ಸಲ್ ಮಾಡಿ ನೀವು ಖರ್ಚು ಮಾಡ್ಬಿಡ್ತೀರಾ. ಬಟ್ ನೆಕ್ಸ್ಟ್ ನೀವು ಮನೆ ಬೇಕು ಅಂದ್ರೆ ಅವಾಗ ಅನ್ಸುತ್ತೆ ಮುಂದೊಂದ್ ದಿನ, ಅಯ್ಯೋ ನಾ ತಗೋಬೇಕಾಗಿತ್ತು, ತಪ್ಪು ಮಾಡ್ಬಿಟ್ಟಂತ. ಯಾರು ಬಂದ್ರೆ ನಮ್ಗೆ ಕೊಡ್ತಾರಲ್ಲ, ಉಳ್ಕೊಂಡಿರೋರು ಕೊಡ್ತಾರೆ ಅಲ್ವಾ, 1 ವರ್ಷ 2 ವರ್ಷ ಬಿಟ್ಟು. ಅವಾಗ ನಾನು ಅಯ್ಯೋ ನಾನು ಬಿಟ್ಬಿಡ್ಬೇಕಾಯ್ತು, ತಗೋಬೋದಾಗಿತ್ತು ಅಂತ ಅವಾಗ ನಿಮ್ಗೆ ಅನ್ಸುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ದಯವಿಟ್ಟು ಯಾರನ್ನು ಕೂಡ ಕ್ಯಾನ್ಸಲ್ ಮಾಡ್ಸಕ್ ಹೋಗ್ಬೇಡಿ. ಸ್ವಲ್ಪ ಎಲೆಕ್ಷನ್ ಮುಗಿಯೋವರೆಗೂ ಒಂದು 6 ತಿಂಗಳು ವರ್ಷ ತಾಳ್ಮೆಯಿಂದ ಇರಿ, ಏನು ತೊಂದರೆ ಆಗಲ್ಲ. ನಿಮ್ ಪಕ್ಕ ಮನೆ ಸಿಕ್ಕೇ ಸಿಗುತ್ತೆ, ಲೋನು ಕೂಡ ಸಿಕ್ಕೇ ಸಿಗುತ್ತೆ. 1 BHK ಆಗ್ಬೋದು, 2 BHK ಆಗ್ಬೋದು, ಎಲ್ಲದಕ್ಕೂ ಸಿಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ಕೊತಾ ಇದ್ದೀನಿ. ನನ್ನ ಮಳವಳ್ಳಿ ಮಂಜು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿದಕ್ಕೆ ತುಂಬಾ